ಗುರುಭ್ಯೋ ನಮಃ. ಶ್ರೀಮಾತ್ರೇ ನಮಃ. ತಂತ್ರ ಮಾರ್ಗದಲ್ಲಿ ದಶಮಹಾವಿದ್ಯೆಗಳ ಸಾಧನೆ ಅತ್ಯಂತ ಮಹತ್ವಪೂರ್ಣವಾದದ್ದು. ದಶಮಹಾವಿದ್ಯೆಗಳೆಂದರೆ ತಾಂತ್ರಿಕ ಲೋಕದಲ್ಲಿ ಪ್ರಸಿದ್ಧರಾಗಿರುವಂತಹ ಅನೇಕ ಸಾಧಕರುಗಳು 10 ವಿದ್ಯೆಗಳಲ್ಲಿ ಯಾವುದಾದ್ರೂ ಒಂದು ವಿದ್ಯೆಯನ್ನು ಸಾಧನೆ ಮಾಡಿ ಅವಳ ಅನುಗ್ರಹವನ್ನು ಪಡೆದು ತಮ್ಮ ಜೀವನವನ್ನು ಕಳೀತಾ ಹೋಗ್ತಾರೆ. ಆ ಸಾಧಕರುಗಳ ಎಲ್ಲ ಇಚ್ಛೆಗಳನ್ನು ಕೂಡ ಒಂದೊಂದು ರೂಪಗಳಲ್ಲಿ ಆ ತಾಯಿ ಜಗನ್ಮಾತೆ ಬೇಡಿದೆಲ್ಲವನ್ನು ಈಡೇರಿಸ್ತಾ ಇರ್ತಾಳೆ. ಅದು ಸಾಧನಾ ಲೋಕ. ಹಾಗೆಯೇ ದಶಮಹಾವಿದ್ಯೆಗಳನ್ನು ಕೆಲವೊಂದು ವಿಶೇಷ ಸಂದರ್ಭದಲ್ಲಿ ಸಾಮಾನ್ಯರು ಕೂಡ ಉಪಾಸನೆ ಮಾಡುವುದರಲ್ಲಿ ತಪ್ಪಿಲ್ಲ. ಹಾಗೂ ಎಲ್ಲವೂ ಕೂಡ ಆ ಶ್ರೀಚಕ್ರ ಸ್ವರೂಪಿಣಿಯಾದ ಲಲಿತಾ ಪರಮೇಶ್ವರಿಯ ಸ್ವರೂಪವೇ ಆಗಿದ್ದು, ಅವಳ ಅನುಗ್ರಹ ದೊರೆತಾಗ ಶ್ರೀಚಕ್ರದ ಮೂಲಕ ಪ್ರತಿಯೊಂದು ದಶಮಹಾವಿದ್ಯೆಗಳನ್ನು ಕೂಡ ಉಪಾಸನೆ ಮಾಡುವುದು ಕೆಲವು ಪದ್ಧತಿಗಳಲ್ಲಿದೆ. ಹಾಗಾಗಿ ಇದೇ ಏಪ್ರಿಲ್ 23ನೇ ತಾರೀಕು ಬಗಳಾಮುಖಿಯ ಜಯಂತಿ. ಆ ದಿನ ಆ ದೇವಿಯ ಉಪಾಸನೆ ಮಾಡೋದರಿಂದ ಸಾಕಷ್ಟು ಒಳಿತುಗಳನ್ನು ಕಾಣ್ತಾ ಹೋಗ್ಬೋದು. ಬಗಳಾಮುಖಿಯನ್ನು ಬ್ರಹ್ಮಾಸ್ತ್ರ ದೇವತೆ ಅಂತ ಹೇಳಿ ಕರೀತಾರೆ. ಬ್ರಹ್ಮಾಸ್ತ್ರವನ್ನು ಕೂಡ ನಿಶಸ್ತ್ರ ಮಾಡುವಂತಹ ಶಕ್ತಿ ಆ ಬಗಳಾಮುಖಿಗಿದೆ. ಶತ್ರುವಿನ ಭಯವನ್ನು ಸಂಪೂರ್ಣವಾಗಿ ತೆಗೆದುಹಾಕೋದು ಅಥವಾ ಶತ್ರುವಿನ ವಾಕ್ಸ್ತಂಭನವನ್ನು ಮಾಡುವಂಥದ್ದು, ಕ್ಷುದ್ರ ಪ್ರಯೋಗಗಳನ್ನು ನಾಶ ಮಾಡುವಂಥದ್ದು ಬಗಳಾಮುಖಿಯ ವಿಶೇಷತೆ. ಅವಳನ್ನು ಪೀತಾಂಬರ ಅಂತ ಕೂಡ ಹೇಳ್ತೀವಿ. ಅರಿಶಿಣ ಬಣ್ಣ ಅವಳಿಗೆ ತುಂಬ ಪ್ರಿಯವಾದದ್ದು. ಅವಳ ಉಪಾಸನೆಯಲ್ಲಿ ಅರಿಶಿಣದ ಆಸನ ಆಗಲಿ, ಅರಿಶಿಣದ ಮಾಲೆಯಾಗಲಿ, ಅರಿಶಿಣದ ಹೂಗಳಾಗಲಿ ಅದು ಬಹಳ ವಿಶೇಷ. ಯಾಕಂದರೆ ಅವಳಿಗೆ ಪ್ರಿಯವಾದದ್ದೇ ಆ ಅರಿಶಿಣದ ಬಣ್ಣ. ಹಾಗಾಗಿ ಅವಳನ್ನು ಪೀತಾಂಬರ ಅಂತ ಕೂಡ ಕರೀತಾರೆ. ಬಗಳಾಮುಖಿ ಉಪಾಸನೆ ಎಷ್ಟೋ ವರ್ಷಗಳಿಂದ ಕೋರ್ಟಲ್ಲಿ ಕೇಸಸ್ ನಡೀತಾ ಇದೆ, ಅದು ತೀರ್ತಾ ಇಲ್ಲ ಅನ್ನುವಾಗ ಅವಳ ಆರಾಧನೆ ಅನುಗ್ರಹ ಮಾತ್ರದಿಂದ ಅದು ನಿವಾರಣೆ ಆಗಿರೋದು ಸಾಕಷ್ಟು ಸಿಗುತ್ತೆ. ಶತ್ರುವಿನ ಬುದ್ಧಿಯನ್ನು ಧ್ವಂಸ ಮಾಡ್ತಾಳೆ, ವಾಕ್ಸ್ತಂಭನವನ್ನು ಮಾಡ್ತಾಳೆ, ಹಾಗೂ ಉಪಾಸಕರಿಗೆ ವಾಕ್ಸಿದ್ಧಿಯನ್ನು ದಯಪಾಲಿಸ್ತಾಳೆ ತಾಯಿ. ಹೇಗೆ ಅಂದರೆ ಅವರು ಹೇಳಿದ್ದೆಲ್ಲವೂ ನಿಜವಾಗ್ತಾ ಹೋಗುತ್ತೆ. ಕೇವಲ ಅವಳ ಮೂಲ ಮಂತ್ರಗಳ ಉಪಾಸನೆ, ಧ್ಯಾನ ಶ್ಲೋಕದ ಉಪಾಸನೆ ಮಾಡೋದ್ರಿಂದ ಕೂಡ ಅವಳ ಅನುಗ್ರಹ ಬಹುಬೇಗ ಪ್ರಾಪ್ತಿಯಾಗ್ಬಿಡತ್ತೆ. ಶ್ರೀವಿದ್ಯೆಯ ಸಾಧನೆಯಲ್ಲಿ ಯಾರಿದ್ರೂ ಕೂಡ ಈ ದಶಮಹಾವಿದ್ಯೆಗಳನ್ನು ಬಿಟ್ಟು ಶ್ರೀವಿದ್ಯೆ ಇಲ್ಲ. ದಶಮಹಾವಿದ್ಯೆಯ ಸ್ವರೂಪಿಣಿಯಾಗಿರೋಳು ಆ ಲಲಿತಾ ಪರಬ್ರಹ್ಮಿಣಿ. ಎಲ್ಲ ಸ್ವರೂಪಗಳಲ್ಲಿ ಇರೋಳು ಅವಳೇ ಆಗಿರೋದ್ರಿಂದ ಉಗ್ರ ಸ್ವರೂಪದ ದೇವತೆಗಳನ್ನು ಮನೆಯಲ್ಲಿ ಆರಾಧನೆ ಮಾಡಬಾರ್ದು ಅಂದಾಗ ಸಾತ್ವಿಕ ಮಾರ್ಗದಲ್ಲಿ ನನ್ನ ಒಳಿತಿಗಾಗಿ ಯಾರು ಉಪಾಸನೆ ಮಾಡ್ತಾರೆ ಅವರ ಒಳಿತಿಗಾಗಿ ಮಾತ್ರ ನಾನು ಅವರ ಉಪಾಸನೆ ಮಾಡ್ಕೊಳ್ತೀನಿ ಅಂದಾಗ ಆ ಉಪಾಸನೆಗಳಿಗೆ ನಿಷಿದ್ಧ ಇಲ್ಲ. ಸಮಯ ಸಂದರ್ಭಾನುಸಾರವಾಗಿ ಆ ದೇವತಾಶಕ್ತಿಯ ಅನುಗ್ರಹದಿಂದ ನನ್ನ ಒಳಿತಾದರೆ ಸಾಕು, ಬೇರೆಯವ್ರಿಗೆ ಕೆಡುಕು ಮಾಡೋದ್ರಲ್ಲಿ ಉದ್ದೇಶ ಇಲ್ಲ ಅನ್ನುವಾಗ ಅವಳು ಉಪಾಸನೆ ಮಾಡೋದು ಸೂಕ್ತ ಆಗುತ್ತೆ. ಬಗಳಾಮುಖಿಯ ಸಾಧನೆ ಕುರಿತು ಈಗ ಯಾಕೆ ಹೇಳಿದೆ ಅಂದರೆ 23ರಂದು ಅವಳ ಜಯಂತಿ ಇರೋದರಿಂದ ಯಾರಿಗೆ ಹಲವಾರು ಸಮಸ್ಯೆಗಳಿರುತ್ತೆ. ಮದುವೆ ಆಗ್ತಾ ಇರೋದಿಲ್ಲ, ಕೆಲಸ ಸಿಗ್ತಾ ಇಲ್ಲ, ಅನಾರೋಗ್ಯ ಇದೆ, ಸಾಲ ಬಾಧೆಗಳಿರುತ್ತೆ, ಅಥವಾ ಕೋರ್ಟಲ್ಲಿ ಹಲವಾರು ವರ್ಷಗಳಿಂದ ಕೇಸ್ ನಡೀತಾ ಇರುತ್ತೆ, ಅಂಥ ಎಲ್ಲ ಸಮಸ್ಯೆಗಳಿಗೆ ಬಗಳಾಮುಖಿಯ ಉಪಾಸನೆ, ಅವಳ ಆರಾಧನೆ ಆ ದಿನ 23ನೇ ತಾರೀಕಿಂದ 11 ದಿನಗಳ ಕಾಲನೋ 21 ದಿನಗಳ ಕಾಲನೋ ಅವಳ ಉಪಾಸನೆಯನ್ನು ಮಾಡೋದರಿಂದ ಆ ಸಮಸ್ಯೆಗಳು ನಿವಾರಣೆ ಆಗತ್ತೆ. ಯದ್ಭಾವಂ ತದ್ಭವತಿ, ನಮ್ಮ ಭಾವನೆ ಹೇಗೆ ಹಾಗೆ ಫಲ ಸಿಗುತ್ತೆ. ಹಾಗಾಗಿ ಆ ದೇವಿ ಉಪಾಸನೆಯನ್ನು ಸಾಧ್ಯವಾದವರು ಮಾಡಿಕೊಂಡು ಅವಳ ಅನುಗ್ರಹ ಪ್ರಾಪ್ತಿಯಾಗಲಿ. ಶ್ರೀಮಾತ್ರೇ ನಮಃ.